ಆಳಂದ ತಾಲೂಕಿನಲ್ಲಿ ಬ್ಲೂ ಪೈನ್ ಅನ್ನ ಒಂದು ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಆ ಕಂಪ್ನಿಯವರು ಆಳಂದ ತಾಲೂಕದಲ್ಲಿ BR ಪಾಟೀಲ್ MLA ಅವ್ರ ಜೊತೆ ಶಾಮೀಲಾಗಿ ಏನು ರೈತರಿಗೆ ಒಂದು ಸರಿಯಾದ ಬೆಲೆ ಸಿಗಬೇಕಾಗಿತ್ತು, ಅವ್ರೇನು ತಮ್ಮ ಘಟಕಗಳು ಸ್ಥಾಪನೆ ಮಾಡ್ಲಿಕ್ಕೆ ಜಮೀನು ಲೀಸಲ್ಲಿ ಮತ್ತು ಖರೀದಿ ತಗೋತಾರೆ, ರಸ್ತೆಗಳ ಸಲುವಾಗಿ ತಗೋತಾರೆ. ಆ ಲೀಸ್ ಅಮೌಂಟು ಕೇವಲ 10,000 ರೂಪಾಯಿ ಕೊಡ್ಲತ್ತಾರ. ಅದೇ ಕಂಪ್ನಿ 35,000 ಸೋಲಾರ್ ಸಲುವಾಗಿ ಯಾರು ಕೊಡ್ತಾರ ಲ್ಯಾಂಡ್, ಅವ್ರಿಗೆ 35,000 ಕೊಡ್ತಾರ. ಆದ್ರೆ ವಿಂಡ್ದವ್ರು ಯಾರು ಲ್ಯಾಂಡ್ ಕೊಡ್ತಾರ ಅವ್ರಿಗೆ ಬರೀ 10,000 ಕೊಡ್ಲತ್ತಾರ. ಇದೇ ಬೇರೆ ಕಂಪ್ನಿಯವರು ಬೇರೆ ರಾಜ್ಯದಾಗ 50,000 ರೂಪಾಯಿ ಸೇಮ್ ಇದೇ ತರ ವಿಂಡ್ ಆಗ್ಲಿ ಸೋಲಾರ್ ಆಗಲಿ 50,000 ರೂಪಾಯಿ ವರ್ಷಕ್ಕೆ ಲೀಸ್ ಕೊಡ್ಲಾಗತ್ತಾರ. ಅದಕ್ಕೆ ಇಲ್ಲಿ ಒಂದು BR ಪಾಟೀಲ್ ಒಂದು ಪ್ರಭಾವ ಬಳಸ್ಕೊಂಡು ರೈತರಿಗೆ ಇದು ಏನ್ ಕೊಡ್ಲತ್ತೀವಿ ಇದೇ ದೊಡ್ಡದು, ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಸಿಗಲ್ಲ ಅಂತಂದು ಅವರಿಗೆ ಒಂಥರ ಬ್ಲಾಕ್ ಮೇಲ್, ನೀವು ಇಲ್ಲ ಅಂದ್ರೆ ಮತ್ತೊಬ್ರು ಕೊಡ್ತಾರ ಅಂತಂದು ಆ ತರ ವಾತಾವರಣ ನಿರ್ಮಾಣ ಮಾಡಿ ಕಡಿಮೆ ದರದಲ್ಲಿ ಇವತ್ತು ರೈತರು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು, ಮತ್ತು ಅವು ಎಲ್ಲ ರೈತರು ಏನಾರ ಅಂತಂದ್ರೆ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಅವರಿಗೆ ಇವು ಲ್ಯಾಂಡ್ಗಳು ಬ್ಲೂ ಪೈನ್ದವರು ಆಯ್ಕೆ ಮಾಡ್ಕೊಳತ್ತಾರ. ಅವರಿಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತಂದು ಒಂದು GPS ಲೊಕೇಶನ್ ಇರ್ತದೆ. ಆ ಲೊಕೇಶನ್ ಬಿಟ್ಟು ತಮ್ಮ ವರ್ಕರ್ಸ್ ಎಲ್ಲಿ ಇರ್ತಾರ ಅಲ್ಲೇ ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿ ಪಕ್ಷಪಾತ ಮಾಡ್ಲಿಕತ್ತಾರ. ಮತ್ತು ಆಳಂದದಾಗ ಏನು ಅಧಿಕಾರಿಗಳರ ಇವರು ರೈತರು ಸರಿಯಾಗಿ ನಮಗ್ ಬೆಲೆ ಕೊಡಲಾಗಿರಿ ಅಂತಂದು ಏನಾದ್ರು ಕೆಲಸ ನಿಂದ್ರಿಸಿದ್ರ ಪೊಲೀಸರು ಹೋಗಿ ಅವರಿಗೆ ಪರವಾಗಿ ನಿಂತಿ ರೈತರಿಗೆ ದಬ್ಬಾಳಿಕೆ ಮಾಡೋದು, ಮತ್ತು ತಹಸೀಲ್ದಾರ್ ಅವರು ಸರ್ವೆಗಳು ಒಂದೇ ದಿವಸದಾಗ ಮಾಡ್ಕೊಡೋದು. ರೈತರ ಸರ್ವೆಗಳು ಒಂದೊಂದು ವರ್ಷಗಳಿಗೆ ಕಾಯ್ತಾರ, ಆದ್ರೆ ಈ ಕಂಪ್ನಿದವ್ರ ಸರ್ವೆ ಇದ್ರ ಒಂದ್ ದಿವಸದಲ್ಲೇ ಸರ್ವೆ ಮಾಡ್ಕೊಡೋದು. ಮತ್ತು ಸಬ್ ರಿಜಿಸ್ಟ್ರಾರ್ ಏನಾರ ಅಬ್ಜೆಕ್ಷನ್ ರೈತರು ಮಾಡಿದ್ರ ಅವರಿಗೆ ಅದು ಅಬ್ಜೆಕ್ಷನ್ ಕಡಿಗಿಡೋದು. ಮತ್ತ ಇದು ಏನು ಬುಕ್ 1ದಲ್ಲಿ ಲೀಸ್ ತಗೊಳತ್ತಾರ ಅದು ಬುಕ್ 4ದಾಗ ತಗೋಬೇಕು. ಬುಕ್ 1ದಾಗ ತಗೊಳೋದ್ರದಿಂದ ರೈತರ ಪಾಣಿದಾಗ ಮತ್ತು ECದಾಗ ಆ ಕಂಪ್ನಿ ಹೆಸರು ಬರ್ತದ. ಆ ಕಂಪ್ನಿ ಹೆಸರು ಬಂತಂದ್ರೆ ಇವ್ರ ಮುಂದೆ ಎಲ್ಲಿನೂ ಸಾಲ ತಗೊಳಂಗಿಲ್ಲ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇವ್ರಿಗೆ ಬರಲ್ಲ, ಇವ್ರು ಬೆಳೆದಂತ ಬೆಳೆಗೆ ಇನ್ಶೂರೆನ್ಸ್ ಬರಲ್ಲ, ಮತ್ತೆ ಯಾವುದೇ ಮಾರಾಟ ಅಥವಾ ಏನೋ ಮಾಡಕ್ಕೆ ಇವರಿಗೆ ಅಧಿಕಾರ ಉಳಿಯೋದಿಲ್ಲ. ಅದಕ್ಕೆ ಇದು ಬುಕ್ 1 ಬದ್ಲಿ ಬುಕ್ 4ದಾಗ ಮಾಡ್ಬೇಕಾಗಿತ್ತು. ನಾವು ಈಗ ತೋರ್ಸಿವಿ ಸುಜ್ಲಾನ್ ಅನ್ನೋ ಕಂಪ್ನಿ ಬಾಗಲಕೋಟೆ ಬಿಜಾಪುರದಾಗ ಬುಕ್ 4ದಾಗ ರಿಜಿಸ್ಟರ್ ಮಾಡ್ಲತ್ತಾರ ಸೇಲ್ ಇದು ಲೀಸ್ ಅಗ್ರಿಮೆಂಟ್. ಆದ್ರೆ ಆಳಂದ್ ತಾಲೂಕದಾಗ ಮಾತ್ರ ಬುಕ್ 1ದಾಗ ಮಾಡ್ಲಾಗತ್ತಾರ. ಇದು ರೈತರಿಗೆ ಆದಂತ ಒಂದು ಮೋಸ ಮತ್ತು ಅವರಿಗೆ ಸವಲತ್ತದಿಂದ ವಂಚನೆ ಆಗ್ಲತ್ತದ. ಇದಕ್ಕೆಲ್ಲ BR ಪಾಟೀಲ್ ಚಕಾರ ಎತ್ತುತ್ತಿಲ್ಲ. ತಮ್ಗ ಆದಂತ ಲಾಭ ಮತ್ತು ತಮ್ಮ ಕಾರ್ಯಕರ್ತರಿಗೆ ಇಷ್ಟು ಕೆಲಸ ತಗೊಳ್ಳೋದು, ಮತ್ತು ವೆಹಿಕಲ್ಗಳು ಅವ್ರದೇ ತಗೊಳ್ಳೋದು, ಕೆಲಸ ನೌಕರಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಎಲ್ಲ ಕಾಂಗ್ರೆಸ್ ಮಂದಿದೆ ತಗೊಳ್ಳೋದು. ಅದಕ್ಕೆ ಇವು ಎಲ್ಲ ಪಕ್ಷಪಾತಗಳು ಮತ್ತು ಏನು ಈ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಎಲ್ಲ ಅಕ್ರಮಗಳು ನಡೆದವ, ಕಾನೂನು ಉಲ್ಲಂಘನೆ ಆಗ್ಯಾವ. ಇದಕ್ಕೆ ಒಂದು ಸ್ವತಂತ್ರ ನ್ಯಾಯಯುತವಾದಂತ ಒಂದು ತನಿಖೆ, ಉನ್ನತ ಮಟ್ಟದ ತನಿಖೆ ಆಗ್ಬೇಕಂತಂದು ನಾವು ಆಳಂದ್ ತಾಲೂಕದ ವತಿಯಿಂದ ರೈತರ ವತಿಯಿಂದ ಕೇಳ್ಕೊತೀವಿ. ಅದೇ ಅಗ್ರಿಮೆಂಟ್ ನಲ್ಲಿ ಅವರು 10 ವರ್ಷ 30 ವರ್ಷ ಅಂತ ಲೀಸ್ ತಗೋತಾರ. ಆ ಲೀಸ್ ಅಮೌಂಟ್ ಏನದ 10,000 ರೂಪಾಯಿ ಕೊಡ್ಲಿಗತ್ತಾರ ವಿಂಡ್ ಎನರ್ಜಿದವ್ರು. ಆದ್ರೆ ಅದೇ ಮಹಾರಾಷ್ಟ್ರದಾಗ 50,000 ಕೊಡ್ಲಿಗತ್ತಾರ, ಮತ್ತು ಸೋಲಾರ್ದವ್ರಿಗೆ 35,000 ಕೊಡ್ಲಿಗತ್ತಾರ. ಆದ್ರೆ ಮಹಾರಾಷ್ಟ್ರದಾಗ 50,000 ಕೊಡ್ಲಿಗತ್ತಾರ. ಆದ್ರೆ ಇಲ್ಲೇ ನಮ್ದೇ ತಾಲೂಕದಾಗ ಯಾಕೆ ತಾರತಮ್ಯ ಮಾಡ್ತಾರ? ಸೋಲಾರ್ದವ್ರಿಗೆ 35 ಕೊಡ್ತಾರ, ವಿಂಡ್ದವ್ರಿಗೆ 10,000 ಕೊಡ್ತಾರ. ನಮ್ ತಾಲೂಕದಾಗೆ ಒಂದೇ ಕಂಪ್ನಿದವ್ರೆ. ಇದಕ್ಕೆ ಯಾಕೆ BR ಪಾಟೀಲ್ ಕೇಳ್ತಾ ಇಲ್ಲ? ಇಲ್ಲಿ ರೈತರಿಗೆ ಲಾಸ್ ಆಗ್ಲತ್ತದ, ಯಾಕೆ ಇವ್ರು ಕೇಳಲ್ಲ? ಬಿಹಾರ, ಪಂಜಾಬ್ ಮತ್ತು ನ್ಯಾಷನಲ್ ರೈತರ ಬಗ್ಗೆ ಎಲ್ಲ ಹೋಗಿ ಹೋರಾಟ ಮಾಡ್ತಾರ, ತಮ್ಮ ತಾಲೂಕದ ಯಾಕೆ ಹೋರಾಟ ಮಾಡಲ್ಲ ಅಂತ ನಮ್ ಪ್ರಶ್ನೆ ಅವ್ರಿಗೆ.